ಇವತ್ತು ನಮಗೆ ಈ ತಿಂಗಳು 5ನೇ ತಾರೀಕಿನಿಂದ 17ರ ತನಕ ಸಮೀಕ್ಷೆಗಳನ್ನ ಮನೆ ಮನೆಗೆ ಹೋಗಿ ಮಾಡಬೇಕು ಅಂತ ಒಂದು ದಿನಾಂಕ ನಿಗದಿ ಮಾಡಿದ್ದು. 19/5/25ರಿಂದ 21/5/25ರವರೆಗೆ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳನ್ನು ಮಾಡಿ ಸಮೀಕ್ಷೆಯನ್ನು ಮಾಡಬೇಕು. ಇದಾದ ನಂತರ 3ನೇ ಹಂತವಾಗಿ 15/5/25ರಿಂದ 23/5/25ರವರೆಗೆ ಆನ್ಲೈನ್ ಮುಖಾಂತರ ಸ್ವಯಂ ಘೋಷಣೆಯಿಂದ ಜಾತಿಯನ್ನು ಘೋಷಣೆ ಮಾಡ್ಕೋಬೇಕು ಅಂತೇಳಿ ಒಂದು ನಿರ್ದೇಶನ ಕೊಟ್ಟಿದೆ. ಇವತ್ತು ನಾವು ಇಲ್ಲಿ ಏನು ಸೇರಿದ್ದೀವಿ, ನಾವೆಲ್ಲ ಕೂಡ ಆದಿ ಕರ್ನಾಟಕದ ಬಲಗೈ ಸಮುದಾಯ ಅಥವಾ ಛಲವಾದಿ ಸಮುದಾಯ ಅಥವಾ ವಲಯ ಸಮುದಾಯಕ್ಕೆ ಸೇರಿದಂಥವು. ಪರಿಶಿಷ್ಟ ಪಂಗಡದಲ್ಲಿ ಸುಮಾರು ಇವತ್ತು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಹೋಲಿಕೆ ಮಾಡಿದಾಗ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇವತ್ತು 100 ಜಾತಿಗಳು ಇದ್ದಾವೆ. ಬಹುಶಃ ಆ ಎಲ್ಲಾ ಜಾತಿಗಳಲ್ಲಿ ಹೇಳ್ತಾ ಹೋದ್ರೆ ಗೊಂದಲ ಆಗ್ತದೆ. ಇವತ್ತು ಏನು ಜಾತಿಗೆ ನಿರ್ಣಯ ಮಾಡ್ತಾ ಇದ್ದಾರೆ, ಪ್ರಮುಖವಾಗಿ ನಮ್ಮಲ್ಲಿ ಬಹಳಷ್ಟು ಗೊಂದಲ ಏನಪ್ಪಾ ಅಂದ್ರೆ, ಸುಮಾರು 8 ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಉಪಜಾತಿ ಆಗಿರ್ತಕ್ಕಂಥ ಮಾದಿಗ ಸಮುದಾಯದವರು ಕೂಡ ಆದಿ ಕರ್ನಾಟಕ ಅಂತ ಬರೆಸತಕ್ಕಂಥದ್ದು ವಿಶೇಷ. ಉದಾಹರಣೆಗೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ KH ಮುನಿಯಪ್ಪನವರು ಕೂಡ ಅವರ ಸರ್ಟಿಫಿಕೇಟ್ ಇವತ್ತು ಆದಿ ಕರ್ನಾಟಕ ಅಂತ ಇದೆ. ಅದೇ ರೀತಿಯಲ್ಲಿ ಮೊನ್ನೆ ತಾನೇ ಈ ಲೋಕಸಭೆ ಸ್ಪರ್ಧೆ ಮಾಡಿದಂತಹ ಗೌತಮ್ ಅವರ ಸರ್ಟಿಫಿಕೇಟ್ ಕೂಡ ಆದಿ ಕರ್ನಾಟಕ ಅಂತ ಇದೆ. ಇನ್ನು ಮುಂದುವರೆದು ಇವತ್ತು ನಮ್ಮ ಪರಮೇಶ್ವರ್ ಅವರ ಸರ್ಟಿಫಿಕೇಟ್ ನೋಡಿದಾಗ ಆದಿ ದ್ರಾವಿಡ ಅಂತ ಇದೆ. ಬಹುಶಃ ಈ ಜಿಲ್ಲೆಯಲ್ಲಿ ನಮ್ದೆಲ್ಲ ಕೂಡ ಆದಿ ಕರ್ನಾಟಕ ಅಂತಲೇ ಇದೆ. ಹೀಗೆ 8 ಜಿಲ್ಲೆಗಳಲ್ಲಿ ಈ ಗೊಂದಲ ವಾತಾವರಣ ಏನಪ್ಪ ಅಂದ್ರೆ, ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರೆಸಿದ್ದಾರೆ, ಆದಿ ದ್ರಾವಿಡ ಅವರು ಆದಿ ಕರ್ನಾಟಕ ಅಂತ ಬರೆಸಿದ್ದಾರೆ. ಹಿಂಗಾಗಿ ನಮಗೆ ಉಪಜಾತಿಗಳಲ್ಲಿ ಒಂದು ಸ್ಪಷ್ಟವಾದ ಸಂಖ್ಯೆ ಸಿಗ್ತಾ ಇಲ್ಲ. ನಮ್ಮದೇನಾಗಿದೆ ಈಗ ಈ ಜಾತಿಗಳಲ್ಲಿ ಬಹುಶಃ ಈ ಬೋವಿ ಜನಾಂಗದಲ್ಲಿ ಸಪರೇಟ್ ಆಗಿ ಬರೆಸ್ತಾರೆ, ಅದು ಸಮಸ್ಯೆ ಆಗೋದಿಲ್ಲ. ಆಮೇಲೆ ನಮ್ಮಲ್ಲಿ ಕೊರಚ ಬರೆಸ್ತಾರೆ, ಅದು ಸಮಸ್ಯೆ ಆಗೋದಿಲ್ಲ. ಲಂಬಾಣಿ ಬರೆಸ್ತಾರೆ, ಸಮಸ್ಯೆ ಆಗೋದಿಲ್ಲ. ಆದರೆ ನಮ್ಮಲ್ಲಿ ಏನಿದೆ, ಮಾದಿಗರು ಮತ್ತು ಆದಿ ಕರ್ನಾಟಕ ಇವರಲ್ಲಿ ಬರೆಸುವಂತ ಬಹಳಷ್ಟು ಗೊಂದಲಗಳು. ಏನು ಗೊಂದಲ? ನಮ್ಮ ಭಾಗದೆಲ್ಲ ಕೂಡ ನಾವು ಆದಿ ಕರ್ನಾಟಕ ಅಂದ್ರೆ ಬಲಗೈನವರನ್ನ ಆದಿ ಕರ್ನಾಟಕ ಅಂತ ಈ ಜಿಲ್ಲೆಯಲ್ಲಿ ಬರೆಸ್ತೇವೆ. ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಅಲ್ಲಿ ಬಲಗೈ ಸಮುದಾಯದವರು ಆದಿ ದ್ರಾವಿಡ ಅಂತ ಬರೆಸ್ತಾರೆ. ಈ ಗೊಂದಲದಿಂದ ಇವತ್ತು ನಮಗೆ ನಿಖರವಾದ ಅಂಕಿಅಂಶಗಳು ಸಿಗ್ತಾ ಇಲ್ಲ ಇವತ್ತು. ಆದ್ದರಿಂದ ಇವತ್ತೇನು ಒಳ ಮೀಸಲಾತಿ ಕೊಡ್ಲಿಕ್ಕೆ ನಮ್ದು ಯಾರು ತಕರಾರಿಲ್ಲ. ಆದರೆ ಒಳ ಮೀಸಲಾತಿಯನ್ನ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿರ್ತಕ್ಕಂಥ ಜಾತಿ ಆಧಾರದ ಮೇಲೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಆ ನಿಟ್ಟಿನಲ್ಲಿ ಇವತ್ತು ಈ ಜಿಲ್ಲೆಯ ಈ ಜಾತಿ ಗಣಗಳ ಬಗ್ಗೆ ಆ ಎಲ್ಲ ತಾಲೂಕುಗಳಿಗೆ ಹೋಗಿ ಮಾಹಿತಿಯನ್ನು ಹಂಚಲಿಕ್ಕೆ, ಸಮುದಾಯದ ಗಮನಕ್ಕೆ ತರಲಿಕ್ಕೆ ಇವತ್ತು ಜಿಲ್ಲಾ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ SP ಮುನಿಯಣ್ಣನವರನ್ನ ನಾವೇ ಇವತ್ತೆಲ್ಲ ಸೇರಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಇದರ ಉದ್ದೇಶ ನಮ್ಮಲ್ಲಿ ಏನು ಎಸ್ಪೆಷಲಿ ವಿಶೇಷವಾಗಿ KJP ಗೊಂದಲ. KJP ನಮಗೆ ಆದಿ ದ್ರಾವಿಡ ಹಿಂದೂ ಅಂತ ಬರೆಸ್ತಾರೆ, ದಟ್ಸ್ ಕಾಲ್ಡ್ ADH. ಆದರೆ ಅಲ್ಲೇ ಅಂತಾರೆ ಆದಿ ದ್ರಾವಿಡ ಬರ್ತಕ್ಕಂಥವ್ರೆಲ್ಲರೂ ಕೂಡ ಮಾದಿಗ ಸಮುದಾಯ ಅಂತ ಅವ್ರು ಊಹೆ ಮಾಡ್ಕೊಳ್ತಾರೆ. ಆಕ್ಚುಲಿ ಅವ್ರೇನು ಅಂದ್ರೆ ಪರಯ ಅಂದ್ರೆ ಅಲ್ಲಿ ತಮಿಳಲ್ಲಿ ಪರಯ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಆದಿ ದ್ರಾವಿಡ ಅಂತಲೇ. ಯಾಕಂದ್ರೆ ಅದು ಹೆಚ್ಚಿಗೆ ನಿಮಗೆ ಕೋಲಾರ ಗೊತ್ತಾಗೋದಿಲ್ಲ. ನಾವು ಹಿಂದೆ KJP ಮತ್ತು ಬಂಗಾರಪೇಟೆಯವರು ಕೂಡ ಅವಿಭಾಜ್ಯ ತಾಲೂಕುಗಳು. ಹಂಗಾಗಿ ಏನಾಗ್ತದೆ, ಇವತ್ತು ಅಲ್ಲಿ ಬಹಳಷ್ಟು ಜನ ADH ಅಂತ ಬರ್ತದ್ರಿಂದ
ನಮಗೆ ಇವತ್ತು ಗೊಂದಲ ಆಗ್ತಾ ಇದೆ. ಇವತ್ತು ನಾವಿಷ್ಟೇ ಜಿಲ್ಲೆಯ ಬಲಗೈ ಸಮುದಾಯದ ನಮ್ಮಲ್ಲಿ ಕೂಡ ತಪ್ಪು ತಿಳ್ಕೋಬಾರ್ದು. ರೇಣುಕಾ ಯಲ್ಲಮ್ಮ ಬಳಗ ಅಂದ್ರೂ ಒಂದೇನೆ, ಮಗದೂರು ಅಂದ್ರೂ ಒಂದೇನೆ, ಇವರೆಲ್ಲರೂ ಬಲಗೈನವರೇ. ಅದನ್ನು ವಿಂಗಡಿಸೋದು ಬೇಡ. ಇವರೆಲ್ಲ ಕೂಡ ದಯಮಾಡಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಬಲಗೈ ಸಮುದಾಯ, ಹಾದಿ ಕರ್ನಾಟಕರು ತಾವು ದಯಮಾಡಿ ಈ ಒಂದು ಜಾತಿ ಸಮೀಕ್ಷೆಯನ್ನ ಕೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಜಾತಿಯನ್ನು ಸ್ಪಷ್ಟವಾಗಿ, ಒಂದು ವೇಳೆ ಹಿಂದೆ ನೀವು ಆದಿ ಕರ್ನಾಟಕ ಅಂತ ಬರೆಸಿದ್ದರೆ ಆದಿ ಕರ್ನಾಟಕ ಬಲಗೈ ಅಥವಾ ಆದಿ ಕರ್ನಾಟಕ ಛಲವಾದಿ, ಆದಿ ಕರ್ನಾಟಕ ವಲಯ, ಈ 3 ಪದಗಳನ್ನು ಮಾತ್ರ ಬರೆಸ್ಬೇಕು. ಒಂದು ವೇಳೆ ತಾವು ಹೊಸದಾಗಿ ಬರೆಸೋಗಿದ್ರೆ ನೀವು ಬಲಗೈ ಸಮುದಾಯ ಅಂತ ಬರೆಸಿ, ಛಲವಾದಿ ಅಂತ ಬರೆಸಿ, ಇಲ್ಲ ಅಂದ್ರೆ ವಲಯ ಅಂತ ಬರೆಸಿ. ಕೆಲವರಿಗೆ ನಮ್ಮಲ್ಲಿ ವಲಯ ಅಂತ ಹಿಂದೆ ಕರಿತಾ ಇದ್ರು, ಅದನ್ನ ನಾವೇ ಈ ಅಟ್ರಾಸಿಟಿ ತಗೊಂಡ್ಬಿಟ್ರಿ, ಅದಕ್ಕೆಲ್ಲ ಕೂಡ ವಲಯ ಅಂತ ಭಯ ಪಡ್ತಾರೆ. ಹಾಗಾಗಿ ನಮಗೇನು ಭಯ ಇಲ್ಲ, ಜಾತಿ ಹೇಳ್ಕೊಳ್ಳೋದಕ್ಕೆ ನಮಗೇನು ಭಯ ಇಲ್ಲ ಅಲ್ಲ. ಈ 3 ಹೇಳಿ ತೊಂದರೆ ಇಲ್ಲ. ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ ಸ್ಟೇಟ್ ಕಮಿಟಿಯಲ್ಲಿ, ಚರ್ಚೆ ಮಾಡಿರೋದ್ರಿಂದ ಆದಿ ಕರ್ನಾಟಕ ಒಂದು ವೇಳೆ ಬದಲೇ ಬರೆಸಿದ್ದರೆ ಅದರ ಪಕ್ಕದಲ್ಲಿ ವಲಯ, ಛಲವಾದಿ, ಬಲಗೈ ಈ 3 ಕೂಡ ಬರೆಸಬೇಕು ಅಂತೇಳಿ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಇಲ್ಲ, ಇಲ್ಲಿ ಏನಾಗ್ಬಿಟ್ಟಿದೆ, ಬಂದ್ ಹೇಳ್ತಿ ಕೇಳಿ, ಇಲ್ಲಿ ನಮ್ಮದು ಏನಾಗ್ಬಿಟ್ಟಿದೆ, ಈಗ ಕೆಲವರೆಲ್ಲ ಕೂಡ ವಲಯ ಅಂತ ಹೇಳಕ್ ಇಷ್ಟಪಡಲ್ಲ, ಅವ್ರು ಛಲವಾದಿ ಅಂತ ಬರ್ಸ್ಬೋದು. ಏನಾಗುತ್ತೆ, ಗ್ರಾಮಗಳಲ್ಲಿ ಅವ್ರಿಗೇನೋ ಮುಜುಗರ ವಲಯ ಅಂತ ಹೇಳಲಿಕ್ಕೆ. ಈಗ ಹಳ್ಳಿಗಳಲ್ಲಿ ಬರ್ಸ್ತಾರೆ, ಅಫಿಷಿಯಲ್ಸ್ ವಲಯ ಅಂತ ಹೇಳ್ಕೊಳ್ಳೋದಿಲ್ಲ. ಹಂಗಾಗಿ ಆದಿ ಕರ್ನಾಟಕ ವರದ ಜೊತೆಗೆ ಛಲವಾದಿ, ವಲಯ, ಬಲಗೈ ಈ 3 ಬರ್ತಿರೋ ಒಂದೇ ಜೊತೆನೆ. ಮತ್ತೆ ಯಾಕಂದ್ರೆ ಕನ್ಫ್ಯೂಸ್ ಆಗೋದು ಬೇಡ. 3 ಜನ ಉಟ್ಕೊಳ್ಳೋದಿಲ್ಲ, ಮತ್ತೆ ಅದು ರೂಢಿ ವಾಚಕ ಕರೀತಾರೆ ನೋಡಿ. ಈ 3 ಜಾತಿಗಳಿಗೆ ಕೂಡ ಈ ನಮ್ಮ ಆದಿ ಕರ್ನಾಟಕ ಇದೆ, ಇದೆಲ್ಲ ಪರಿಶಿಷ್ಟ ಜಾತಿಯಲ್ಲೇ ಬರ್ತಕ್ಕಂಥ ಒಂದು ಬಲಗೈ ಸಮುದಾಯ ಸೇರ್ತಕ್ಕಂಥ ಪಂಗಡಗಳು 3 ಕೂಡ ನೋಡಿ. ನಮ್ಮಲ್ಲಿ ಮೂಲ ಜಾತಿಯನ್ನ ಹಿಂದೆ ಆದಿ ಕರ್ನಾಟಕ ಅಂತ ಈ ಜಿಲ್ಲೆಯಲ್ಲಿ ಬರೆಸಿದ್ದಾರೆ. ಈ ಜಿಲ್ಲೆಯಲ್ಲಿ ಆದಿ ಕರ್ನಾಟಕ ಅಂತ ಬರೆಸಿರ್ತಕ್ಕಂಥವರು ಇವತ್ತು ಸ್ಪಷ್ಟವಾಗಿ ವಲಯ ಅಂತ ಬರೆಸಬಹುದು. ಆದಿ ಕರ್ನಾಟಕ ವಲಯ ಅಂತ ಬರೆಸಿದ್ರೆ ತಪ್ಪಾಗೋದಿಲ್ಲ. ಆದ್ರೆ ವಲಯ ಅನ್ನೋದನ್ನ ಸ್ಪಷ್ಟವಾಗಿ ಬರೆಸಲೇಬೇಕು. ಇದು ನಮ್ಮ ಸಮಿತಿಯ ಉದ್ದೇಶ. ಇವತ್ತು ಯಾರ್ಯಾರು ಆದಿ ಕರ್ನಾಟಕದಿಂದ ಬರೆಸಿದ್ದೀರಿ ಇವರೆಲ್ಲ ಕಡ್ಡಾಯವಾಗಿ ವಲಯ ಅಂತ ಬರೆಸಿ, ಬಹಳ ಮುಜುಗರ ಆದ್ರೆ ಬಲಗೈ ಅಂತ ಬರೆಸಿ. ಈಗ ಆದಿ ಕರ್ನಾಟಕ ಅಂತ ಯಾರಿದ್ದೀರಿ ದಯಮಾಡಿ ಒಂದೇ ಒಂದು ವಲಯ ಅಂತ ಬರೆಸ್ಬಿಡಿ. ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ, ಏನ್ ಅವಮಾನ ಇಲ್ಲ ಹುಟ್ರ ಜಾತಿಯಲ್ಲೇ. ದಯಮಾಡಿ ಜಿಲ್ಲೆಯ ಎಲ್ಲ ಪರಿಶಿಷ್ಟ ಜಾತಿ ಇರ್ತಕ್ಕಂಥ ಬಲಗೈ ಸಮುದಾಯ ಬಂದ ವಿನಂತಿ ಮಾಡ್ತೇನೆ, ತಾವು ಯಾವುದೇ ಮುಚ್ಚುಮರೆ ಇಲ್ಲದೆ ಆದಿ ಕರ್ನಾಟಕ ಪಕ್ಕದಲ್ಲಿ ವಲಯ ಅಂತ ಸ್ಪಷ್ಟವಾಗಿ ಬರೆಸ್ಬಿಡಿ. ಅವಾಗ ಗೊಂದಲ ಆಗೋದಿಲ್ಲ. ಅವರು ಮಾದಿಗರು ಅಂತ ಬರೆಸ್ತಾರೆ, ನಾವು ವಲಯ ಅಂತ ಬರೆಸ್ಕೊಳ್ಳೋಣ. ಅವಾಗ 2 ಗೊತ್ತಾಗ್ಬಿಡುತ್ತೆ, ಯಾರು ವಲಯರು ಯಾರು ಮಾದಿಗರು ಅಂತ. ಸೊ ಹಾಗಾಗಿ ಸ್ಪಷ್ಟವಾಗಿ ಹೇಳ್ತೇವೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು 2 ಬರೆಸೋದು ಬೇಡ. ನಿಮ್ಮ ಸಲಹೆ ಮೇರೆಗೆ ಯಾರೆಲ್ಲ ಬರೆಸಿದ್ದೀರಿ ಆದಿ ಕರ್ನಾಟಕ ವಲಯ, ಇದು ಬಲಗೈ ಸಮುದಾಯದವರು ಬರೆಸಬೇಕಾಗಿರ್ತಕ್ಕಂಥ ಪದ. ನಿಮ್ಮ ಮನೆಗಳ ಬಳಿ ಸರ್ವೆ ಬಂದಾಗ ಯಾರೆಲ್ಲ ವಿದ್ಯಾವಂತರು ಇದ್ದೀರಿ ಖಂಡಿತವಾಗ್ಲೂ ಕೂಡ ನಿಮ್ಮ ಜಾತಿಗಳನ್ನು ನೀವು ಮೆನ್ಷನ್ ಮಾಡಲೇಬೇಕು. ಯಾಕೆ ಇಲ್ಲ ಅಂದ್ರೆ ನಮಗೇನು ಜಾತಿವಾರು ಸರ್ಕಾರದ ಸೌಲಭ್ಯ ಸಿಗಬೇಕು ಅಲ್ಲಿ ನಾವು ವಂಚಿತರಾಗ್ತೇವೆ. ನಮಗೆ ಎಲ್ಲ ನಮ್ಮ ಮಕ್ಕಳಿಗೆ ಬರ್ತಕ್ಕಂಥ ಮುಂದಿನ ಪೀಳಿಗೆ ಕೂಡ ನಾವು ವಂಚಿತರಾಗ್ತೇವೆ. ಆದ್ದರಿಂದ ನಮಗೆ ನೋಡಿ, ಇವತ್ತು ಜಾತಿ ಎಷ್ಟಿದ್ದಾರೆ ಅದರ ಆಧಾರದ ಮೇಲೆ ಸೌಲಭ್ಯ ಕೊಡ್ಲಿಕ್ಕೆ ನಮ್ದೇನು ತಕರಾಲಿಲ್ಲ. ಬೋವಿ ಜನಾಂಗ
ಅವ್ರು ಎಷ್ಟಿರೋ ಅವ್ರ ಪ್ರಕಾರ ಕೊಡಿ. ಮಾದಿ ಜನಾಂಗ ಅವರೇ ಜನಾಂಗದವರು ಅವ್ರ ಸೌಲಭ್ಯ ಕೊಡಿ. ಇಲ್ಲಿ ಮೋಸ ಆಗ್ತಾ ಇರೋದು ನಮ್ಗೇನೆ. ಹಂಗಾಗಿ ದಯಮಾಡಿ ಯಾರ್ಯಾರು ಬಲಗೈ ಸಮುದಾಯ ಅಂತ ಹೇಳ್ಕೊಂಡಿದ್ದೀರೋ, ಛಲವಾದಿ ಅಂತ ಹೇಳ್ಕೊಂಡಿದ್ದೀರೋ, ಈ ಚಿಕ್ಕತಾಳೆ ಅಂತ ಹೇಳ್ಕೊಂಡಿದ್ದೀರೋ, ದೊಡ್ಡತಾಳೆ ಅಂತ ಹೇಳ್ಕೊಂಡಿದ್ದೀರೋ, ನೀವೆಲ್ಲ ಕೂಡ ಒಂದೇ ವರ್ಡ್ ವಲಯ ಅಂತ ಬರ್ಸ್ಬೇಕು. ಆದಿ ಕರ್ನಾಟಕ ವಲಯ ಅಂತ ಬರ್ಸ್ಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖೇನ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಇದು ಯಾರ ವಿರುದ್ಧವೂ ಅಲ್ಲ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಸೌಲಭ್ಯ ಸಿಗಲಿ ಅನ್ನೋ ಒಂದೇ ಉದ್ದೇಶದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲ ವಿದ್ಯಾವಂತ ಮಿತ್ರರು, ಸ್ನೇಹಿತರು, ಸಮಾಜ ಸೇವಕರು, ದಲಿತ ಸಂಘಟನೆಗಳ ಮುಖಂಡರು, ಪತ್ರಕರ್ತ ಮಿತ್ರರು ತಾವೆಲ್ಲ ಕೂಡ ಈ ಒಂದು ಜಾತಿಯನ್ನು ನಮೂದು ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು, ಸಹಕರಿಸಬೇಕು. ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಇರ್ತಕ್ಕಂಥ ಬಲಗೈ ಸಮುದಾಯವನ್ನ ನೋಂದಾಯಿಸಲಿಕ್ಕೆ ಸುವರ್ಣ ಅವಕಾಶ. ಈ ಅವಕಾಶವನ್ನು ಬಳಸ್ಕೋಬೇಕು ಅಂತೇಳಿ ಸಮುದಾಯದಲ್ಲಿ ನಾನು ಮನವಿಯನ್ನು ಮಾಡ್ತೇನೆ.